ಪಕ್ಕ ಎಷ್ಟಿದೆ ನೋಡ್ರಿ ಇವು ಪೂರ್ತಿ ಫೀಡ್ ಮಾಡಾಕ್ತವೆ. ಹಾಂ ಸರಿ ಅಲ್ವಾ? ರೈತ ಬಾಂಧವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಸೊ ಈ ದಿನ ಎಲ್ಲ ರೈತರಿಗೂ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ಕಲ್ಲಂಗಡಿ ಬೆಳೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದರಲ್ಲೂ ನಾವು ನೋಡ್ತಾ ಇದ್ದೀವಿ ಕಲ್ಲಂಗಡಿ ಅಂತಂತ ಬಂತು ಅಂದರೆ ಆಲ್ಮೋಸ್ಟು ಸೆಪ್ಟೆಂಬರ್ ಅಕ್ಟೋಬರಿಂದ ನಾರ್ಮಲಿ ರೈತರುಗಳು ನಾಟಿ ಅಥವಾ ಬೀಜನ ಬಿತ್ತನೆ ಮಾಡ್ತಕ್ಕಂತಹ ಒಂದು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸೊ ಕಳೆದ ಒಂದು ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ ಇವಾಗ ಕಲ್ಲಂಗಡಿ ಬೆಳೆನಲ್ಲಿ ಯಾವ ಸ್ಟೇಜಲ್ಲಿದೆ ಅಂದರೆ ಹೂ ಆಗ್ತಕ್ಕಂಥ ಸ್ಟೇಜ್, ಅಂದರೆ 25ರಿಂದ 30 ದಿನ ಆಗ್ತಕ್ಕಂತಹ ಒಂದು ನಾಟಿ ಮಾಡಿ ಬೀಜ ಬಿತ್ತನೆ ಮಾಡಿ 30 ದಿನ ಆಗಿರ್ತಕ್ಕಂಥ ಸ್ಟೇಜ್ ಇರ್ತಕ್ಕಂಥ ಬೆಳೆಗಳಿದ್ದಾವೆ. ಸೊ ಇತ್ತೀಚಿನ ದಿನಗಳಲ್ಲಿ ಸುಮಾರು ಹಳೇಬೀಡು ಇರ್ಬೋದು, ಕಡೂರು ಸುತ್ತಮುತ್ತ ನಿಡಘಟ್ಟ ಇರ್ಬೋದು, ಈ ಭಾಗದಲ್ಲಿ ಸರ್ವೇ ಸಾಮಾನ್ಯವಾಗಿ ರೈತರುಗಳು ಹೇಳ್ಕೊಂಡು ಬರ್ತಕ್ಕಂತಹ ಸಮಸ್ಯೆ ಏನು ಅಂತಂತಂದರೆ ಗಮ್ಮಿ ಸ್ಟೆಮ್ ಲೈಟ್ ಅಂತಂತ ಕರಿತೀವಿ. ಸೊ ಈ ಗಮ್ಮಿ ಸ್ಟೆಮ್ ಲೈಟ್ ಅನ್ನತಕ್ಕಂತಹ ಸಮಸ್ಯೆಯ ಒಂದು ಗುಣಲಕ್ಷಣ ಹೆಂಗಿರುತ್ತೆ ಅಂತಂದರೆ, ಸೊ ಎಲೆಗಳೆಲ್ಲವ ಪೂರ್ತಿ ಈ ರೀತಿಯಾಗಿ ಒಣಕೊಂತ ಬರ್ತಾ ಇರುತ್ತೆ. ಸೊ ತುದಿನಿಂದ ಈ ಥರ ಒಣಕೊಂತ ಬಂದು ಗಿಡದಲ್ಲಿ ಬೆಳವಣಿಗೆ ಕುಂಠಿತ ಆಗ್ತಾ ಇರುತ್ತೆ. ಸೊ ಎರಡನೇದು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀರಿ. ಸೊ ಈ ಸ್ಟೆಮ್ ಮಾತ್ರ ಪೂರ್ತಿ ನೀವು ನೋಡಿದಾಗ ಕೊಳೆ ಥರ ಆಗಿರುತ್ತೆ, ಸೊ ನೀರು ತುಂಬ್ಕೊಂಡಂಗೆ ಇರುತ್ತೆ. ಎರಡನೇದು ಈ ಥರ ಆದಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಸ್ಟೆಮ್ ಬೋರರ್, ಆ ಕಾಂಡದೊಳಗಡೆ ಹುಳಗಳು ಬರ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಕೆಲವೊಂದು ಈ ಥರ ಹುಳಗಳು ಜಾಸ್ತಿ ಇರ್ತವೆ. ಸೊ ಈ ಸ್ಟೆಮ್ಮನ್ನು ನೀವು ಓಪನ್ ಮಾಡಿದಾಗ ಸೊ ಈ ಥರ ಹುಳಗಳು ಕಂಪ್ಲೀಟಾಗಿ ಫೀಡ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಗಿಡ ಬೆಳವಣಿಗೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಮತ್ತು ಗಿಡ ಸಾಯ್ತಕ್ಕಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ರೈತರುಗಳು ಮುಂಜಾಗೃತ ಕ್ರಮವಾಗಿ ಏನನ್ನು ನಾವು ಅಳವಡಿಸ್ಕೊಬೇಕು ಅಂತಂತಂದರೆ, ಸೊ ದಯವಿಟ್ಟು ಪ್ರತಿಯೊಬ್ಬ ರೈತರು ಕಲ್ಲಂಗಡಿನ ಬೆಳೆನ ನಾವು ಬೆಳೀತಾ ಇದ್ದೀವಿ ಅಂತಂದರೆ ಸೊ ಇಲ್ಲಿ ಕೆಲವೊಂದು ಮುಂಜಾಗೃತ ಕ್ರಮಗಳು ಅನುಸರಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇ ಮುಂಜಾಗೃತ ಕ್ರಮ ಏನಪ್ಪ ಅಂತಂದರೆ ಬೆಡ್ ಪ್ರಿಪ್ರೇಷನ್. ನೀವು ಸಾಲುಗಳನ್ನ ಮಾಡ್ತಕ್ಕಂಥ ಸಮಯದಲ್ಲಿ ದಯವಿಟ್ಟು ಹೆಚ್ಚಿಗೆ ಬೇವಿನ ಹಿಂಡಿ ಜೊತೆಗೆ ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಅಂತಕ್ಕಂಥ ಜೈವಿಕ ಜೀವಾಣುಗಳನ್ನ ಬೆರೆಸಿ ನಾವು ಮಣ್ಣಿಗೆ ಬೆರೆಸೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಿನಲ್ಲಿ ಬರ್ತಕ್ಕಂಥ ಕೆಲವೊಂದು ಶಿಲೀಂಧ್ರ ರೋಗಗಳನ್ನ ನಾವು ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು. ಎರಡನೇದು ಇನ್ನೊಂದೇನು ಅಂತಂದರೆ ಕಲ್ಲಂಗಡಿ ಹಾಕಿದ್ದೀವಿ. ಸೊ ಕಲ್ಲಂಗಡಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಾವು ಸ್ಟೇಜ್ ವೈಸ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಒಂದೊಂದು ಹಂತದಲ್ಲೂ ಒಂದೊಂದು ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಈ ಒಂದು ಗಮ್ಮಿ ಸ್ಟೆಮ್ ಲೈಟ್ ಅಂತಕ್ಕಂಥ ಸಮಸ್ಯೆ ಮೇಜರಾಗಿ ಹೂ ಬಿಡ್ತಕ್ಕಂಥ ಹಂತದಲ್ಲಿ ಕಲ್ಲಂಗಡಿನಲ್ಲಿ ಬರ್ತಕ್ಕಂಥ ಸರ್ವೇ ಸಾಮಾನ್ಯವಾದ ಸಮಸ್ಯೆ ಆಗಿರುತ್ತೆ. ಇಂತಹ ಸಮಸ್ಯೆ ಬಂತು ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಸಿಸ್ಟಮಿಕ್ ಫಂಜಿಸೈಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಜಾಕ್ಸಿಸ್ಟೋಬ್ಲಿನ್ ಟೆಬಿಕೋನಜೋಲ್ ಇರ್ಬೋದು, ಸೊ ಕಾಪರ್ ಆಕ್ಸಿಕ್ಲೋರೈಡು ಕಸ್ಗಮೈಸಿನ್ ಇರ್ಬೋದು. ಈ ರೀತಿಯಾದ ಶಿಲೀಂಧ್ರ ನಾಶಕಗಳನ್ನ ನಾವು ಯಶಸ್ವಿಯಾಗಿ ಬಳಸೋದ್ರಿಂದ ಸೊ ಈ ಒಂದು ಸಮಸ್ಯೆನ ನಾವು ಕಂಟ್ರೋಲ್ ಮಾಡ್ಬೋದು. ಎರಡನೇದು, ಈ ರೀತಿ ಇನ್ಫೆಕ್ಷನ್ ಆಯಿತು ಅಂತಂಥ ಸಂದರ್ಭದಲ್ಲಿ ಕೆಲವೊಂದು ಸತಿ ಈ ಕಾಂಡನ ನಾವು ಓಪನ್ ಮಾಡಿದಾಗ ಯಥೇಚ್ಛವಾಗಿ ಹುಳುಗಳು ಕಾಣಿಸ್ತಾ ಇರ್ತವೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟೆಮ್ನ ನಾವು ಓಪನ್ ಮಾಡಿದ್ವು ಅಂತಂದರೆ ಸುಮಾರು ನಮಗೆ ಕೀಟಗಳು ಕಾಣಿಸ್ತಾ ಇರ್ತವೆ, ಸ್ಟೆಮ್ನ ಫುಲ್ ಫೀಡ್ ಮಾಡ್ತಾ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಕಂಪಲ್ಸರಿಯಾಗಿ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂತಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಮಿಡಾಕ್ಲೋಪ್ರಿಡ್ ಇರ್ಬೋದು, ಥಯೋಮಿಥಾಕ್ಸಾಮ್ ಇರ್ಬೋದು. ಸೊ ಈ ಥರದ ನಾವು ಕೀಟನಾಶಕಗಳನ್ನ ಬಳಸಿದ್ವು ಅಂತಂದರೆ ಸೊ ಈ ರೀತಿಯಾದ ಒಂದು ಕೀಟನ ನಾವು ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಕಲ್ಲಂಗಡಿ ಬೆಳೆಗಾರರಿಗೆ ಮುಖ್ಯವಾಗಿ ನಾನು ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ಸಿಂಪರಣೆ ಮಾಡ್ತಕ್ಕಂಥ ಸಮಯ ಕಲ್ಲಂಗಡಿ ಬೆಳೆನಲ್ಲಿ ಭಾರಿ ಮುಖ್ಯವಾಗಿರುತ್ತೆ. ಕಾರಣ ಏನು ಅಂತಂದರೆ ಇಲ್ಲಿ ನಮಗೆ ಕಲ್ಲಂಗಡಿ ಬೆಳೆನಲ್ಲಿ ನಾವು ಡೈರೆಕ್ಟಾಗಿ ಡಿಪೆಂಡ್ ಆಗಿರೋದು ಪರಾಗಸ್ಪರ್ಶ. ಸೊ ಜೇನುಹುಳುಗಳ ಪರಾಗಸ್ಪರ್ಶದಿಂದ ಈ ಒಂದು ಬೆಳೆನಲ್ಲಿ ಕಾಯಿಗಳು ಕಟ್ಟೋದ್ರಿಂದ ನಾವು ಮಾಡ್ತಕ್ಕಂಥ ಸಿಂಪರಣೆ ಭಾರಿ ಮುಖ್ಯವಾಗಿರುತ್ತೆ. ಕಲ್ಲಂಗಡಿ ಬೆಳೆನಲ್ಲಿ ನಾವು ನೋಡ್ತಾ ಇರ್ತೀವಿ ಬೆಳಗಿನ ಹೊತ್ತಲ್ಲಿ ಜೇನುಹುಳುಗಳ ಸಂಖ್ಯೆಗಳು ಜಾಸ್ತಿ ಇರುತ್ತೆ. ಸೊ ರೈತರು ಇಂಥ ಸಂದರ್ಭದಲ್ಲಿ ಬೆಳಗ್ಗೆ ಹೊತ್ತು ಕೀಟನಾಶಕಗಳನ್ನ ಸಿಂಪರಣೆ ಮಾಡಿದ್ವು ಅಂದರೆ ನಿಮ್ಮ ಜಮೀನಲ್ಲಿ ಅಥವಾ ನಿಮ್ಮ ಕಲ್ಲಂಗಡಿ ಬೆಳೆನಲ್ಲಿ ಬರ್ತಕ್ಕಂಥ ಜೇನುಹುಳುಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ದಯವಿಟ್ಟು ಈ ಬಳ್ಳಿ ಜಾತಿ ಅಥವಾ ಕಲ್ಲಂಗಡಿ ಅಂತ ಬೆಳೆಗಳಲ್ಲಿ ನೀವು ಸ್ಪ್ರೇಗಳನ್ನ ಸಂಜೆ ಸಮಯದಲ್ಲಿ ಮಾಡ್ತಕ್ಕಂಥದ್ದು ಭಾರಿ ಸೂಕ್ತವಾಗಿರುತ್ತೆ. ಇಂತಹ ನೀವು ಪದ್ಧತಿಗಳನ್ನ ನೀವು ಅಳವಡಿಸ್ಕೊಂಡ್ರಿ ಅಂತಂದರೆ ನಿಮ್ಮ ಕಲ್ಲಂಗಡಿ ಬೆಳೆನಲ್ಲಿ ಬರ್ತಕ್ಕಂತಹ ಈ ಸಮಸ್ಯೆಗಳನ್ನ ಯಶಸ್ವಿಯಾಗಿ ಕಾಪಾಡ್ಕೊಬೋದು. ಕೆಲವೊಂದು ಸತಿ ರೈತರುಗಳು ಹೇಳ್ತಾ ಇರ್ತಾರೆ, ಸರ್ ಸೊಪ್ಪು ಬೆಳೀತಾ ಇದೆ, ಕಾಯೇ ಕಾಣಂಗಿಲ್ಲ, ಹೂವೇ ಬಿಡ್ತಾ ಇಲ್ಲ. ಸೊ ಇಲ್ಲೂ ಕೂಡ ಪೋಷಕಾಂಶಗಳ ನಿರ್ವಹಣೆ ಭಾರಿ ಮುಖ್ಯವಾಗಿರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳು, ಹೂವಿನ ಹಂತದಲ್ಲಿ ಕೊಡ್ತಕ್ಕಂಥ ಪೋಷಕಾಂಶಗಳು ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಪೋಷಕಾಂಶಗಳು, ಒಂದೊಂದು ಹಂತದಲ್ಲೂ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳು ವ್ಯತ್ಯಾಸ ಆಗ್ತಾ ಇರುತ್ತೆ. ಎರಡನೇದು, ದಯವಿಟ್ಟು
ಕಲ್ಲಂಗಡಿ ಬೆಳೆನಲ್ಲಿ ಲಘು ಪೋಷಕಾಂಶಗಳ ನಿರ್ವಹಣೆ, ಜಿಂಕು, ಬೋರಾನ್ ಮತ್ತು ಐರನ್, ಮ್ಯಾಂಗನೀಸು, ಈ ಲಘು ಪೋಷಕಾಂಶಗಳ ನಿರ್ವಹಣೆ ಭಾರಿ ಮುಖ್ಯವಾಗಿರುತ್ತೆ. ಈ ಪೋಷಕಾಂಶಗಳನ್ನ ಹೂ ಬಿಡುವ ಹಂತದಲ್ಲಿ ಸಿಂಪರಣೆ ಮುಖಾಂತರನಾದ್ರು ಕೊಡ್ಬೋದು, ಅಥವಾ ಡ್ರಿಪ್ಪಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆನಾದ್ರು ದಯವಿಟ್ಟು ರೈತರುಗಳು ಫಾಲೋ ಮಾಡಬೇಕು. ಈ ರೀತಿ ನಾವು ಮಾಡಿದ್ವು ಅಂತಂದರೆ ಗಿಡದಲ್ಲಿ ಬರ್ತಕ್ಕಂಥ ಹೂವಿನ ಸಂಖ್ಯೆನೂ ಕೂಡ ಜಾಸ್ತಿ ಮಾಡ್ತಕ್ಕಂಥದ್ದು ಈಸಿ ಆಗುತ್ತೆ. ಮತ್ತು ಮೂರನೇದು ಇಲ್ಲಿ ನೋಡ್ತಾ ಇದ್ದೀವಿ, ಸೊ ಇಲ್ಲಿ ರೈತರುಗಳು ಎಲ್ಲ ಪೇಪರ್ಗಳ್ನ ಹಾಕಿದ್ದಾರೆ. ಈ ಒಂದು ವಾತಾವರಣದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಕೀಟಗಳು ಏನಪ್ಪ ಅಂದರೆ ರೆಡ್ ಮೈಟ್ಸ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಲೆ ಮುದುರು, ಥ್ರಿಪ್ಸ್ ಬರ್ತಕ್ಕಂಥ ಸಮಸ್ಯೆ ಜಾಸ್ತಿ ಇರುತ್ತೆ. ನೀವು ಎಲೆಗಳನ್ನ ನೋಡಿದಾಗ ಮೇಲ್ಮುಖವಾಗಿ ಆ ಎಲೆಗಳು ಮುದುರು ಕಂಡಿದೆ ಅಂದರೆ ಅಲ್ಲಿ ಥ್ರಿಪ್ಸ್ ಇನ್ಫೆಕ್ಷನ್ನು ಜಾಸ್ತಿ ಇದೆ, ಎಲೆ ರಸನ ಇರ್ತಕ್ಕಂಥ ಕೀಟಗಳ ಸಮಸ್ಯೆ ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಮುಂಜಾಗೃತ ಕ್ರಮವಾಗಿ ಔಷಧಿ ಸಿಂಪರಣೆ ಕ್ರಮಗಳ ಜೊತೆಯಲ್ಲಿ ನಾವು ಬಳಸ್ತಕ್ಕಂತಹ ಸಿಂಪರಣೆಯ ಸಮಯ ಕೂಡ ಭಾರಿ ಮುಖ್ಯವಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ದಯವಿಟ್ಟು ರೈತರುಗಳು ಮುಂಜಾಗೃತ ಕ್ರಮವಾಗಿ ಔಷಧಿ ಸಿಂಪರಣೆಗಳನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಈ ಸಮಸ್ಯೆನ ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು. ಧನ್ಯವಾದಗಳು.